ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೈವೀಂ ಸರಸ್ವತೀಂ ವ್ಯಾಸಂ ತತ ಜಯಮುದೀರಯೇತ್. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಆಪಾದಿಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಎಲ್ಲರಿಗೂ ನಮಸ್ಕಾರ. ನಾವು 24 ತತ್ವಗಳ ಸೃಷ್ಟಿಯನ್ನು, ಅಂದರೆ ಬ್ರಹ್ಮಾಂಡದ ಹೊರಗೆ ನಡೆಯುವ ದಿವ್ಯ ಸೃಷ್ಟಿಯನ್ನು ಅವಲೋಕಿಸೋಣ. ಈ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯು ದೇವತೆಗಳ ತಾರತಮ್ಯವನ್ನು ಜ್ಞಾಪಿಸುವ ಮಹತ್ವಪೂರ್ಣ ಪ್ರಕ್ರಿಯೆ. ಪದ್ಮಕಲ್ಪದಲ್ಲಿ ನಡೆಯುವ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯೂ ತಾರತಮ್ಯ ಜ್ಞಾಪಕವಾಗಿದೆ. ಆ ಭಾಗವನ್ನು ಮುಂದಿನ ಸಂಚಿಕೆಗಳಲ್ಲಿ ವಿಶ್ಲೇಷಿಸೋಣ. ಈಗ 24 ತತ್ವಗಳ ಸೃಷ್ಟಿಯ ದಿವ್ಯಕ್ರಮವನ್ನು ನೋಡೋಣ. ಸಸರ್ಜ ಭಗವಾನಾದೌ ತ್ರೀನ್ ಗುಣಾನ್ ಪ್ರಕೃತೆ ಪರಃ ಮಹತ್ತತ್ವಂ ತತೋ ವಿಷ್ಣು ಸೃಷ್ಟವಾನ್ ಬ್ರಹ್ಮಣಸ್ತನುಂ. ಸಮಗ್ರ ಷಡ್ಗುಣ ಸಂಪನ್ನನಾದ ನಾರಾಯಣನು ಆದಿಯಲ್ಲಿ ಜಡ ಪ್ರಕೃತಿಯ ದೆಸೆಯಿಂದ 3 ಪ್ರಕೃತಿಯ ಸತ್ವ, ರಜ, ತಮ ಗುಣಗಳನ್ನು ಸೃಷ್ಟಿ ಮಾಡಿದನು. ಅನಂತರ ಗುಣತ್ರಯದ ದೆಸೆಯಿಂದ ಬ್ರಹ್ಮದೇವರ ಶರೀರಭೂತವಾದ ಮಹತ್ತತ್ವವನ್ನು ಸೃಷ್ಟಿ ಮಾಡಿದನು. ಮಹತ್ತತ್ವಾದಹಂಕಾರಂ ಸಸರ್ಜಾ ಶಿವ ವಿಗ್ರಹಂ ದೈವಾನ್ ದೇಹಾನ್ ಮನಃ ಕಾನಿ ಖಂ ಚ ಸ ತ್ರಿವಿಧಾತ್ತತಃ. ಮಹತ್ತತ್ವದ ದೆಸೆಯಿಂದ ರುದ್ರದೇವರಿಗೆ ಶರೀರಭೂತವಾದ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದನು. ಅದು 3 ಬಗೆ: ವೈಕಾರಿಕ, ತೈಜಸ ಮತ್ತು ತಾಮಸವೆಂದು. ವೈಕಾರಿಕದಿಂದ ಮನಸ್ಸು ದೇವತೆಗಳ ದೇಹವನ್ನು ಸೃಷ್ಟಿ ಮಾಡಿದನು. ಮನಸ್ಸಿನ ಪಂಚಪ್ರಭೇದಗಳು: ಮನಸ್ಸು ಬಯಸುವಂಥದ್ದು ಅಭಿಮಾನಿ ಇಂದ್ರ. ಅಹಂಕಾರ ನಾನು, ನನ್ನದು ಪ್ರಾಪಂಚಿಕ ಸಂಬಂಧ ಅಭಿಮಾನಿ ರುದ್ರ. ಚಿತ್ತ ಸ್ಮರಣ ಶಕ್ತಿಯ ಕೇಂದ್ರ ಅಭಿಮಾನಿ ಗರುಡ. ಚೇತನ ಜನ್ಮಜನ್ಮಾಂತರ ಸ್ಮರಣ ಶಕ್ತಿಯ ವಿಸ್ತಾರ ಅಭಿಮಾನಿ ಶೇಷ. ಬುದ್ಧಿ ನಿರ್ಣಯಿಸುವಂಥದ್ದು ಅಭಿಮಾನಿ ಪಾರ್ವತಿ. ವೈಕಾರಿಕ ದೇವತೆಗಳ ದೇಹಗಳ ಸೃಷ್ಟಿ: ದಿಗ್ದೇವತೆಗಳು ಪಾಕಶಾಸನ ಇಂದ್ರ, ವಾಯು ಅಹಂಕಾರ ಪ್ರಾಣ ವರುಣ, ಅಶ್ವಿನಿ ದೇವತೆಗಳು ವನ್ನಿ ಅಗ್ನಿ, ಲೋಕಲೋಚನ ಯಜ್ಞ ಮಿತ್ರ ದಕ್ಷ. ತೈಜಸಾಹಂಕಾರನ ದೆಸೆಯಿಂದ ಖಾನಿ ಅಂದರೆ ಇಂದ್ರಿಯಗಳನ್ನು, ಪಂಚ ಜ್ಞಾನೇಂದ್ರಿಯಗಳನ್ನು, ಪಂಚ ಕರ್ಮೇಂದ್ರಿಯಗಳನ್ನು ಸೃಷ್ಟಿ ಮಾಡಿದನು. ಪಂಚ ಜ್ಞಾನೇಂದ್ರಿಯಗಳು: ಶ್ರೋತ್ರ, ತ್ವಕ್, ಚಕ್ಷು, ರಸನ, ಘ್ರಾಣ. ಪಂಚ ಕರ್ಮೇಂದ್ರಿಯಗಳು: ವಾಕ್, ಪಾಣಿ, ಪಾದ, ವಾಯು, ಉಪಸ್ಥ. ತಾಮಸ ರುದ್ರನ ದೆಸೆಯಿಂದ ಪಂಚ ತನ್ಮಾತ್ರಗಳು, ಪಂಚ ತನ್ಮಾತ್ರಗಳಿಂದ ಪಂಚಭೂತಗಳು ಹುಟ್ಟಿದವು. ಪಂಚತನ್ಮಾತ್ರಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಪಂಚಭೂತಗಳು: ಆಕಾಶ, ವಾಯು, ತೇಜ, ಜಲ, ಪೃಥ್ವಿ. ಶಬ್ದ ತನ್ಮಾತ್ರದಿಂದ ಪಂಚಭೂತ ಆಕಾಶದ ಸೃಷ್ಟಿ. ಆಕಾಶದಿಂದ ಸ್ಪರ್ಶ ತನ್ಮಾತ್ರದ ಸೃಷ್ಟಿ. ಸ್ಪರ್ಶ ತನ್ಮಾತ್ರದಿಂದ ಪಂಚಭೂತ ವಾಯುವಿನ ಸೃಷ್ಟಿ. ಹೀಗೆ ವಾಯುವಿನಿಂದ ತೇಜ, ತೇಜದಿಂದ ಜಲ, ಜಲದಿಂದ ಪೃಥ್ವಿಯ ಸೃಷ್ಟಿಯು. ಆಕಾಶಾದಸೃಜದ್ವಾಯುಂ ವಾಯೋಸ್ತೇಜೋ ವ್ಯಜೀಜನತ್ ತೇಜಸ್ಸಲಿಲಂ ತಸ್ಮಾತ್ ಪೃಥ್ವೀಮಸೃಜದ್ವಿಭುಃ. ಹೀಗೆ 24 ತತ್ವಗಳ ಸೃಷ್ಟಿ. ಅವ್ಯಕ್ತ ತತ್ವದಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಲ್ಲಿ ವೈಕಾರಿಕದಿಂದ ಮನಸ್ಸು, ತೈಜಸದಿಂದ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ತಾಮಸದಿಂದ 5 ತನ್ಮಾತ್ರ, 5 ಪಂಚಭೂತಗಳು,
ಹೀಗೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ತನ್ಮಾತ್ರ, 5 ಪಂಚಭೂತಗಳು, 20 ತತ್ವಗಳು. ಮನಸ್ಸು 1 ಅಹಂಕಾರ ತತ್ವ, 1 ಮಹತ್ತತ್ವ, 1 ಅವ್ಯಕ್ತ ತತ್ವ, 1 ಒಟ್ಟು 24 ತತ್ವಗಳು.